ಈಗ ನಾ ಜಾಸ್ತಿ ಮಾತಾಡೋಲ್ಲ, ಸೀದಾ ವಿಷಯಕ್ಕೆ ಬಂದ್ಬಿಡ್ತೇನೆ. ನಾನು ಈಗ ಅರವತ್ತಿಗೆ ವಲಯಕ್ಕೆ ಬಂದು ಒಂದು 5 ತಿಂಗಳಾಯಿತು. ನಮ್ಮದು ಮುಖ್ಯವಾಗಿ ನನಗೆ ಅರವತ್ತಿಗೆ ವಲಯದಲ್ಲಿ ನಮ್ಮ ಹೊನ್ನಾಪುರ ಗ್ರಾಮನೇ ಒಂದು ದೊಡ್ಡ ಗ್ರಾಮ, ನಮ್ಮ ಇಡೀ ಆಳ್ನಾವರ ತಾಲೂಕಲ್ಲಿ. ಆ ಗ್ರಾಮನ ನನಗೆ ಬರುವಂಥದ್ದು. ನಾನು ಹೇಳೋದೇನೆಂದ್ರೆ, ಈಗ ಅದು ಇದು ಸುತ್ತಿ ಬಳಸಿ ಏನು ಹೇಳಿದ್ರೆ ಡೈರೆಕ್ಟಾಗಿ ಹೇಳ್ಬಿಡ್ತೇನೆ. ನಾವು ನಮ್ಮ ಹೊನ್ನಾಪುರ ಜನ ನಾವೆಲ್ಲ ನಮ್ಮ ಸುತ್ತಮುತ್ತಲು ಇರುವಂಥ ಅರಣ್ಯವನ್ನು ನಾವು ರಕ್ಷಣೆ ಮಾಡಬೇಕಾಗೈತಿ ಇವತ್ತು. ಯಾಕಂದ್ರೆ ಇವತ್ತು ನಾವು ಬೆಂಕಿ ಇರ್ಬೋದು, ಮರ ಕಡಿತಲೇ ಇರ್ಬೋದು, ಬೇರೆ ಏನೇ ಇರ್ಬೋದು, ಅರಣ್ಯದ ಅನಧಿಕೃತ ಯಾವುದೇ ಚಟುವಟಿಕೆ ಇದ್ರೂ ನಾವು ಅದನ್ನ ಸಂರಕ್ಷಣೆ ಮಾಡಬೇಕು. ಆ ಒಂದು ಮನೋಭಾವನೆ ನಮ್ಮಲ್ಲಿ ಬರಬೇಕು. ನಾವು ಅಂತಿರ್ತೀವಿ ಸಹಜವಾಗಿ ಯಾರು ಆ ರೀತಿ ಇರೋದಿಲ್ಲ, ಬಟ್ ಎಲ್ಲೋ ಅಲ್ಲಿ ಇಲ್ಲಿ ಒಬ್ರು ಇಬ್ರು ಇರ್ತಾರೆ. ಬಟ್ ಅಂಥವ್ರಿಗೆ ನಾವು ಈಗ ಅರಣ್ಯ ಅಂದ್ರೆ ಬರೀ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮಗಷ್ಟೇ ಸಂಬಂಧಪಟ್ಟಿದ್ದಂತ ನಾವು ಯಾವುದು ಭಾವಿಸಬಾರ್ದು. ಅರಣ್ಯ ಅಂದ್ರೆ ಇವತ್ತು ಹೊನ್ನಾಪುರ ಗ್ರಾಮಕ್ಕೆ ಸುತ್ತ ಅರಣ್ಯ ಇದೆ ಅಂದ್ರೆ ಎಷ್ಟೋ ಹಳ್ಳಿಗಳಿಗೆ ಅರಣ್ಯನೇ ಇಲ್ಲ, ಅರಣ್ಯ ಪ್ರದೇಶನೇ ಇಲ್ಲ. ಈಗ ನಾವು ಇಲ್ಲಿಂದ ಮುಂದೆ ಹೋದ್ರೆ ಅರಣ್ಯ ಪ್ರದೇಶ ಇಲ್ಲ. ಅವ್ರು ಬರಬೇಕಂದ್ರೆ ಮತ್ತೆ ಖರ್ಚು ಮಾಡಿ ಇಲ್ಲಿ ಕಲಿಕೆರೆ ವ್ಯೂ ಪಾಯಿಂಟ್ ನೋಡ್ಲಿಕ್ಕೆ ಬರ್ತಾರಲ್ಲ, ಹಂಗೆ ಬರ್ಬೇಕು ಅವರು. ನಮ್ದು ಒಂದು ಅದೃಷ್ಟ ಅಂದ್ರೆ ನಮ್ಮ ಸುತ್ತಲೂ ನಮ್ಮ ಗ್ರಾಮ ಸುತ್ತಲೂ ಒಳ್ಳೆ ಅರಣ್ಯ ಇದೆ. ಅದರದ್ದು ಉಪಯೋಗ ನಾವು ತಗೊಳ್ಳುವಂಥದ್ದು. ನಾವು ಅದನ್ನ ಯಾವುದೇ ಒಂದು ಅನಧಿಕೃತ ಯಾವುದೋ ಒಂದು ಆಸೆಗೋಸ್ಕರ ಯಾವುದೋ ಒಂದು ಸಣ್ಣ ಲಾಭಕ್ಕೋಸ್ಕರ ನಾವು ಕೆಟ್ಟ ಕೆಲಸವನ್ನು ಮಾಡೋದು ಬೇಡ. ಯಾಕಂದ್ರೆ ಹಿಂದೆ ನಮ್ಗೆ ತಿಳುವಳಿಕೆ ಇರಲಿಲ್ಲ, ಏನೋ ಒಂದು ನಡೀತಿತ್ತು, ಆಗಿ ಹೋಗೈತೆ, ಅದ್ರ ಬಗ್ಗೆ ನಾವು ತಿಳಿ ಕೆಡಿಸೋದು ಬೇಡ. ಇನ್ನು ಮುಂದೆ ನಮ್ಮ ಅರಣ್ಯ ಇಲಾಖೆಯಿಂದ ನಿಮಗೆ ಏನು ಸಪೋರ್ಟ್ ಬೇಕಲ್ಲ, ನಾವು ಇರೋದೇ ಒಂದು ಅರಣ್ಯ ಸಂರಕ್ಷಣೆ ಮಾಡೋದ್ರ ಜೊತೆಗೆ ಸಾರ್ವಜನಿಕರ ಸೇವೆ ಮಾಡಲಿಕ್ಕೆ ನಾವಿರೋದು. ನಮ್ಮ ಏನು ಸಹಾಯ ಸಹಕಾರ ಬೇಕು ನಾವು ಕೊಡ್ಲಿಕ್ಕೆ ರೆಡಿ ಇದ್ದೇವೆ. ಜೊತೆಗೆ ನೀವು ಇವತ್ತು ಹೆಂಗಂದ್ರೆ ಕೆಟ್ಟದಕ್ಕೆ ಯಾರು ಸಪೋರ್ಟ್ ಮಾಡಬಾರ್ದು. ಕೆಟ್ಟದ್ದು ಏನೇ ಇಲ್ಲ, ಅದು ನಮ್ಮ ಮನೆಯಲ್ಲಿ ಒಬ್ಬ ಯಾರು 4 ಜನ ಅಂತಂದ್ರೆ ಇದ್ದಾಗ ಎಲ್ಲರೂ ಸರಿ ಇರೋದಿಲ್ಲ. ಒಬ್ಬ ಒಳ್ಳೆಯ ಇರ್ತಾವ, ಒಬ್ಬ ಕೆಟ್ಟವ ಇರ್ತಾನೆ. ಕೆಟ್ಟವ ಇರ್ತಾನ ಅಂತೇಳಿ ಅವ್ನು ನಾವು ಸಪೋರ್ಟ್ ಮಾಡಬಾರ್ದು. ನೀವು ಎಲ್ಲ ಮಹಾಭಾರತ ರಾಮಾಯಣದಿಂದ ನೋಡ್ತಿರ್ಬೇಕು. ರಾವಣ ಕೆಟ್ಟವ ಇದ್ದ ಅಂತೇಳಿ ರಾವಣ ತಮ್ಮನ ರಾಮನ ಕಡೆ ವಿಭೀಷಣ ಬಂದು ರಾವಣ ಕೊಂದ್ಬಿಟ್ಟ. ಅಂದ್ರೆ ಕೆಟ್ಟದಕ್ಕೆ ನಮ್ಮ ಹಿಸ್ಟ್ರಿ ಒಳಗೆ ಯಾರಿಗೂ ಇಲ್ಲಿವರೆಗೆ ಯಾರು ಸಪೋರ್ಟ್ ಮಾಡಿಲ್ಲ. ಈ ಮೀರ್ ಜಾಫರ್ ಅಂತವ್ರು ಭಾಳ ಮೋಸ ಮಾಡಿ ಅವ್ರನ್ನೆಲ್ಲ ಸಿರಾಜುದ್ದುಲ್ಲ ಅವ್ರನ್ನ ಕೊಲಿಸಿದ್ರು. ಅಂಥವ್ರಿಗೆ ನಮ್ಮ ಸನಾತನ ಧರ್ಮದಲ್ಲಿ ಹಿಂದುತ್ವ ಇದರಲ್ಲಿ ಕೆಟ್ಟದಕ್ಕೆ ಎಲ್ಲೂ ಅವಕಾಶ ಇಲ್ಲ. ಅದಕ್ಕೆ ನಾವೇನನ್ನೋದು ನಂದು ಒಂದು ಅಭಿಪ್ರಾಯ ಏನಂದ್ರೆ, ನಾವು ಇವತ್ತು ಬೆಂಕಿ ಏನಿದಲ್ಲ, ನ್ಯಾಚುರಲ್ ಆಗಿ ಎಲ್ಲೂ ಬೆಂಕಿ ಹತ್ತಿದ್ದು ನಮ್ಗೆ ಗೊತ್ತೇ ಇಲ್ಲ. ಬೆಂಕಿ 100% ನಾವು ಜನರಿಂದಾನೇ ಬೆಂಕಿ ಹತ್ತಿರೋದು ನಮ್ಮ ಜಂಗಲಕ್ಕೆ. ನಾವೀಗ ಹೇಳಬೇಕಾದ್ರೆ ಹೇಳ್ತಿರ್ತೇವೆ, ಒಂದಕ್ಕೊಂದು ಗಿಡ ತಿಕ್ಕಿ ಬೆಂಕಿ ಹತ್ತೈತೆ ಅಂತೇಳಿ. ಬಟ್ ಅದು ಎಲ್ಲಿ ನಮ್ಮ ಜಂಗಲಲ್ಲಿ ಅಂತ ಯಾವ ಇನ್ಸಿಡೆಂಟು ಇಲ್ಲ. ದೊಡ್ಡ ಜಂಗಲಲ್ಲಿ ಒಂದಕ್ಕೊಂದು ನ್ಯಾಚುರಲ್ ಬೆಂಕಿ ಹತ್ತೋದೇ ದೊಡ್ಡ ಜಂಗಲ ಅಥವಾ ದೊಡ್ಡ ಕಾಡಲ್ಲಿ. ನಮ್ಮಲ್ಲಿ ಏನಿದೆಲ್ಲ 100 ಜನರಿಂದಾನೇ ಜಂಗಲಿಗೆ ಬೆಂಕಿ ಬರ್ತೈತೆ. ಇದನ್ನ ಮಾತ್ರ ಬೇಗ ನಾವು ಬಳಕೆ ಕೊಡಬಲ್ಲೆ. ಅದಕ್ಕೆ ನಾನು ಹೇಳೋದೇನಂದ್ರೆ, ನಾವು ಬೆಂಕಿ ಕೊಡೋದ್ರಿಂದ ನಮ್ಮ ಕಂಪ್ನಿ ಏನೂ ಉಪಯೋಗ ಇಲ್ಲ. ಹಿಂದೆ ಹೇಳ್ತಿದ್ರು, ಈಗ ನಾನು ಒಬ್ಬ ರೈತರ ಮಗನಾಗೆ ಇಲ್ಲ ಲೋಕಲ್ ಇರ್ತಾವ, ನಾನು ಸಣ್ಣ